ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ಆಂಗ್ಲ ವ್ಯಾಕರಣ ಬೋಧನೆ. ವಾಕ್ಯ ಅಂದರೇನು? ಕೆಲವು ಅರ್ಥ ತುಂಬಿದ ಪದಗಳ ಸಮೂಹವನ್ನು ವಾಕ್ಯ ಎನ್ನುತ್ತೇವೆ. ಚಂದ್ರಮಂಡಲ, ಪೊರಕೆ, ಅಡಿ, ಹುಳ, ಮನುಷ್ಯ, ಗಜನಪ, ಮೇಲೆ, ಲುಕ್, ಟಕು, ಚಕ್, ಇಟ್ಟಿದನು. ಈ ಪದಗಳು ನೋಡಿ, ಇವುಗಳು ಕೆಲವು ಪದಗಳಿಗೆ ಅರ್ಥವಿದ್ದರೂ ಕೆಲವು ಪದಗಳ ಅರ್ಥವೇ ಇಲ್ಲ. ಗಜನಪ, ಲೊಕಟೆಕ್ಟ ಪದಗಳಿಗೆ ಅರ್ಥವೇ ಇಲ್ಲ. ಆದ್ದರಿಂದ ಇಂತಹ ಪದಗಳು ವಾಕ್ಯಗಳಿಗೆ ಉಪಯೋಗವಾಗುವುದಿಲ್ಲ. ಇವುಗಳನ್ನು ತೆಗೆದು ನೋಡಿ. ಚಂದ್ರಮಂಡಲ, ಪೊರಕೆ, ಅಡಿ, ಹುಳ, ಮನುಷ್ಯ, ಮೇಲೆ, ಇಟ್ಟನು. ಈ ಪದಗಳಿಗೆ ಬಿಡಿಬಿಡಿಯಾಗಿ ಅರ್ಥ ಬಂದರೂ ಒಂದು ವಾಕ್ಯದಲ್ಲಿ ಒಂದು ಭಾವವನ್ನು ತಿಳಿಯಬಡಿಸಲು ಅಗತ್ಯವಾದ ಅರ್ಥವಂತವಾದ ಪದಗಳೇ ಉಪಯೋಗಿಸಲಾಗುತ್ತದೆ. ಈ ಪದಗಳಲ್ಲಿ ಪೊರಕೆ, ಹುಳು ಎನ್ನುವುದನ್ನು ತೆಗೆದುಬಿಟ್ಟರೆ ಇವು ಒಂದು ಅರ್ಥವಂತವಾದ ವಾಕ್ಯ ಏರ್ಪಡುತ್ತದೆ. ಕೆಳಗಿನ ವಾಕ್ಯವನ್ನು ಪರಿಶೀಲಿಸಿ. ಮನುಷ್ಯ ಚಂದ್ರಮಂಡಲದ ಮೇಲೆ ಅಡಿ ಇಟ್ಟನು. ಈಗ ಒಂದು ವಾಕ್ಯವಾಯಿತು. ಹೀಗೆ ಅರ್ಥವಂತವಾದ ವಾಕ್ಯವನ್ನು ಬರೆಯುವುದಕ್ಕೆ ಭಾಷೆಯನ್ನು ವಿಂಗಡಿಸಿದ್ದಾರೆ. ಅವುಗಳನ್ನು ಕುರಿತು ನೋಡೋಣ. ಭಾಷಾ ಭಾಗಗಳು, ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ಮಾತನಾಡುವಾಗ ಉಪಯೋಗಿಸುವ ವಿಧ ವಿಧವಾದ ಪದಗಳನ್ನು ವ್ಯಾಕರಣೀಯ ರೀತಿಯ ವಿಂಗಡಿಸುತ್ತೇವೆ. ಇದನ್ನೇ ಪಾರ್ಟ್ಸ್ ಆಫ್ ಸ್ಪೀಚ್ ಎಂದು ಹೇಳುತ್ತೇವೆ. ಈ ಭಾಷಾ ಭಾಗಗಳ ಭಾಷೆ ಎನ್ನುವ ಯಂತ್ರದಲ್ಲಿ ವಿವಿಧ ಭಾಗಗಳಿಗೆ ಹಾಗೆ ಯಂತ್ರದಲ್ಲಿ ನಟ್ ಬೋಲ್ಟ್ ಇಲ್ಲದಿದ್ದರೂ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಭಾಷೆಯ ವಿಷಯದಲ್ಲೂ ಕೂಡ ಅಷ್ಟೇ. ಈಗ ಈ ವಿಂಗಡಗಳ ಬಗ್ಗೆ ಪರಿಶೀಲಿಸೋಣ. ಇಂಗ್ಲಿಷ್ ಭಾಷೆಯಲ್ಲಿ 8 ವಿಧವಾದ ಪದಗಳನ್ನು ವಿಂಗಡಿಸಿದ್ದಾರೆ. ನೌನ್ ನಾಮವಾಚಕ, ಪ್ರನೌನ್ ಸರ್ವನಾಮವಾಚಕ, ವರ್ಬ್ ಕ್ರಿಯಾವಾಚಕ, ಅಡ್ಜೆಕ್ಟಿವ್ ಗುಣವಾಚಕ, ಆಡ್ವರ್ಬ್ ಕ್ರಿಯಾವಿಶೇಷಣ, ಪ್ರಿಪೋಸಿಷನ್ ಸಂಬಂಧ ಸೂಚಕಾವ್ಯಯ, ಕಂಜಂಕ್ಷನ್ ಸಮುಚ್ಚಯ ಸೂಚಕಾವ್ಯಯ, ಇಂಟರ್ಜಂಕ್ಷನ್ ಭಾವಸೂಚಕಾವ್ಯಯ. ಇದನ್ನು ಕುರಿತು ಈಗ ವಿವರವಾಗಿ ನೋಡೋಣ. ನೌನ್ ನಾಮವಾಚಕ. ಮನುಷ್ಯರು, ವಸ್ತುಗಳು, ಪ್ರದೇಶಗಳು, ನದಿಗಳು, ಪರ್ವತಗಳು, ದಿನಗಳು, ತಿಂಗಳುಗಳು, ಕಣ್ಣಿಗೆ ಕಾಣದ ಭಾವಗಳು ಮುಂತಾದವು ನಾಮವಾಚಕಗಳೆಂದು ಕರೆಯಲ್ಪಡುತ್ತದೆ. ಉದಾಹರಣೆಗೆ ಮ್ಯಾನ್, ವುಮನ್, ರಾಜು. ಮನುಷ್ಯರು, ಬುಕ್, ಹೌಸ್. ವಸ್ತುಗಳು ಬೆಂಗಳೂರು, ಡೆಲ್ಲಿ. ಪ್ರದೇಶಗಳು ಕಾವೇರಿ, ತುಂಗಾ, ಭದ್ರಾ ನದಿಗಳು, ಹಿಮಾಲಯ ಪರ್ವತಗಳು, ಮೇ, ಜುಲೈ ತಿಂಗಳುಗಳು, ಸಂಡೇ, ಮಂಡೇ ದಿನಗಳು, ಎಂಜರ್ ಕೋಪ, ಜಾಯ್ ಆನಂದ. ಇವು ಕಣ್ಣಿಗೆ ಕಾಣದ ಭಾವಗಳು. ಪ್ರನೌನ್ ಸರ್ವನಾಮ. ನಾಮವಾಚಕಕ್ಕೆ ನೌನ್ ಬದಲಾಗಿ ಉಪಯೋಗಿಸುವ ಪದಗಳನ್ನು ಸರ್ವನಾಮ ಎಂದು ಹೇಳುತ್ತೇವೆ. ಒಂದು ಸಲ ಉಪಯೋಗಿಸಿದ ನೌನನ್ನು ಪದೇ ಪದೇ ಉಪಯೋಗಿಸದೆ ಅದರ ಸ್ಥಾನದಲ್ಲಿ ಆ ಪ್ರನೌನನ್ನು ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ ಹಿ ಈತನು, ಹಿ ಆತನು, ಶಿ ಆಕೆ, ದೇ ಅವರು, ಇಟ್ ಅದು ಇದು ಎಂದರ್ಥ. ವರ್ಬ್ ಕ್ರಿಯಾವಾಚಕ. ನಾವು ಮಾಡುವ ವಿಧ ವಿಧವಾದ ಕೆಲಸಗಳು, ಸ್ಥಿತಿಗಳನ್ನು ಕುರಿತು ತಿಳಿಯಪಡಿಸುವ ಪದಗಳನ್ನು ವರ್ಬ್ಸ್ ಕ್ರಿಯಾಪದವೆಂದು ಹೇಳುತ್ತೇವೆ. ಉದಾಹರಣೆಗೆ ಈಸ್ ಇದೆ, ದ ಬುಕ್ ಈಸ್ ಆನ್ ದ ಟೇಬಲ್ ಸ್ಥಿತಿ. ಐ ಆಮ್ ಇದ್ದೇನೆ, ಐ ಆಮ್ ಇನ್ ದ ಹೌಸ್ ಸ್ಥಿತಿ. ವೆಂಟ್ ಹೋದನು, ಹಿ ವೆಂಟ್ ಟು ಬೆಂಗಳೂರು ಸ್ಥಿತಿ. ಕಿಲ್ಡ್ ಕೊಂದನು, ರಾಮ ಕಿಲ್ಡ್ ರಾವಣ ಕೆಲಸ. ಈ ವಾಕ್ಯಗಳಲ್ಲಿ ಈಸ್, ಆಮ್, ವೆಂಟ್, ಕಿಲ್ಡ್ ಎಂಬ ಪದಗಳು ಕ್ರಿಯಾಪದಗಳು. ಅಡ್ಜೆಕ್ಟಿವ್ ಗುಣವಾಚಕ. ನಾಮವಾಚಕಗಳನ್ನು ಕುರಿತು ವಿಶೇಷವಾಗಿ ಅಂದರೆ ಪ್ರತ್ಯೇಕವಾಗಿ ಅದರ ಗುಣಗಳನ್ನು ತಿಳಿಯಪಡಿಸುವ ಪದಗಳನ್ನು ಅಡ್ಜೆಕ್ಟಿವ್ ಗುಣವಾಚಕ ಅನ್ನುತ್ತೇವೆ. ಉದಾಹರಣೆಗೆ ಗುಡ್ ಒಳ್ಳೆಯದು, ಗುಡ್ ಬುಕ್ ಒಳ್ಳೆಯ ಪುಸ್ತಕ, ಗ್ರೀನ್ ಹಸಿರು, ಹಸಿರು ಪೆನ್ನು, ಟಾಲ್ ಉದ್ದವಾದ, ಟಾಲ್ ಟ್ರೀ ಉದ್ದವಾದ ಮರ. ಅಡ್ವರ್ಬ್ ಕ್ರಿಯಾವಿಶೇಷಣ. ಕ್ರಿಯಾಪದಗಳನ್ನು ಕುರಿತು ಪ್ರತ್ಯೇಕವಾಗಿ ತಿಳಿಸುವ ಪದಗಳನ್ನು ಅಡ್ವರ್ಬ್ ಕ್ರಿಯಾವಿಶೇಷಣ ಎನ್ನುತ್ತೇವೆ. ಉದಾಹರಣೆಗೆ ಫಾಸ್ಟ್ ವೇಗವಾಗಿ, ರನ್ ಫಾಸ್ಟ್ ವೇಗವಾಗಿ ಓಡುವುದು, ಲೇಟ್ ಆಲಸ್ಯವಾಗಿ, ಕಮ್ ಲೇಟ್ ಆಲಸ್ಯವಾಗಿ ಬರುವುದು. ಪ್ರಿಪೋಸಿಷನ್ ಸಂಬಂಧ ಸೂಚಕಾವ್ಯಯ. ನಾವು ನಾಮವಾಚಕಗಳು ಸರ್ವನಾಮಗಳೊಂದಿಗೆ ವಿಧ ವಿಧವಾದ ವಿಭಕ್ತಿ ಪ್ರತ್ಯಯಗಳು ಒಳಗೆ, ಮೇಲೆ, ಕೆಳಗೆ ಉಪಯೋಗಿಸುತ್ತಾ ಇರುತ್ತೇವೆ ಅಲ್ಲವೇ? ಇಂತಹವುಗಳನ್ನು ಇಂಗ್ಲಿಷ್ನಲ್ಲಿ ಪ್ರಿಪೋಸಿಷನ್ ಎಂದು ಹೇಳುತ್ತೇವೆ. ಇದು ಒಂದರೊಂದಿಗೆ ಇನ್ನೊಂದು ಪದಕ್ಕೆ ಸಂಬಂಧ ಏರ್ಪಡಿಸುತ್ತಾ ಲಿಂಕ್ ಆಗಿ ಉಪಯೋಗಿಸಲ್ಪಡುತ್ತದೆ. ಉದಾಹರಣೆಗೆ ಆನ್ ಮೇಲೆ, ದ ಬುಕ್ ಆನ್ ದ ಟೇಬಲ್ ಮೇಜಿನ ಮೇಲೆ ಪುಸ್ತಕ. ಟು ಗೆ ವೆಂಟ್ ಟು ಡೆಲ್ಲಿ ದಿಲ್ಲಿಗೆ ಹೋದನು. ಆಫ್ ಸನ್ ಆಫ್ ರಾಜು ರಾಜುವಿನ ಮಗ. ಸೂಚನೆ: ಕನ್ನಡದಲ್ಲಿ ಈ ಪ್ರತ್ಯಯಗಳು ನಾಮವಾಚಕ ನಂತರ ಬರುತ್ತದೆ, ಇಂಗ್ಲಿಷ್ನಲ್ಲಿ ಮಾತ್ರ ನಾಮವಾಚಕಕ್ಕೆ ಮುಂದೆ ಬರುತ್ತದೆ. ಕನ್ನಡದಲ್ಲಿ ರಾಧೆಯೊಂದಿಗೆ, ಇಂಗ್ಲಿಷ್ನಲ್ಲಿ ವಿತ್ ರಾಧಾ. ಕನ್ನಡದಲ್ಲಿ ಅಮ್ಮನಿಗಾಗಿ, ಇಂಗ್ಲಿಷ್ನಲ್ಲಿ ಫಾರ್ ಮದರ್. ರವಿಯ, ಆಫ್ ರವಿ. ಬೆಂಗಳೂರಿಗೆ, ಟು ಬೆಂಗಳೂರು. ಕಂಜಂಕ್ಷನ್ ಸಮುಚ್ಚಯ ಸೂಚಕಾವ್ಯಯ. ಎರಡು ಪದಗಳನ್ನು ಇಲ್ಲವೇ ಎರಡು ವಾಕ್ಯಗಳನ್ನು ಸೇರಿಸುವ ಪದಗಳನ್ನು ಕಂಜಂಕ್ಷನ್ ಸಮುಚ್ಚಯ ಎಂದು ಹೇಳುತ್ತೇವೆ. ಉದಾಹರಣೆಗೆ ರಜನಿ ಆ್ಯಂಡ್ ಕಲಾ. ರಜನಾ
ರಜನಿ ಮತ್ತು ಕಲಾ ಪದಗಳನ್ನು ಸೇರಿಸಿರುವುದು. ಆ್ಯಂಡ್ ಕೃಷ್ಣ ವೆಂಟ್ ಬಟ್ ರಾಧಾ ರಿಟರ್ನ್ಡ್. ಕೃಷ್ಣನು ಹೋದನು ಆದರೆ ರಾಧಾ ಹಿಂದಿರುಗಿರಳು. ವಾಕ್ಯವನ್ನು ಸೇರಿಸಿದರೆ ಬಟ್ ಇದು ಕಂಜಂಕ್ಷನ್ ವರ್ಡ್ ಆಗ್ತದೆ. ಇಂಟರ್ಜೆಕ್ಷನ್ ಭಾವಸೂಚಕ ಅವ್ಯಯ. ನಮ್ಮಲ್ಲಿ ಉಂಟಾಗುವ ಆಕಸ್ಮಿಕ ಭಾವಗಳು, ಆಶ್ಚರ್ಯ, ದುಃಖ, ಆನಂದ, ಉದ್ರೇಕ ಇಂತಹದನ್ನು ನಾವು ಕನ್ನಡದಲ್ಲಿ ಅಯ್ಯೋ, ಎಲ ಅಂತಹ ಮಾತುಗಳಿಂದ ಪ್ರದರ್ಶಿಸುತ್ತೇವೆ. ಇಂತಹ ಆಂಗ್ಲ ಪದಗಳನ್ನು ಇಂಗ್ಲಿಷ್ನಲ್ಲಿ ನಾವು ಇಂಟರ್ಜೆಕ್ಷನ್ ಎಂದು ಹೇಳುತ್ತೇವೆ. ಓಹ್, ಇಟ್ಸ್ ವಂಡರ್ಫುಲ್. ಓಹ್, ಇದು ಆಶ್ಚರ್ಯವಾಗಿದೆ. ಅಲಾಸ್, ಐ ಆಮ್ ಇನ್ ಅ ಹ್ಯಾವಿ ಲಾಸ್. ಅಲಾಸ್, ಐ ಆಮ್ ಇನ್ ಅ ಹ್ಯಾವಿ ಲಾಸ್. ಅಯ್ಯೋ, ನಾನು ತುಂಬ ನಷ್ಟ ಹೊಂದಿದ್ದೇನೆ. ಹೇ ಯು ಕಮ್ ಹಿಯರ್. ನಿನ್ನನ್ನೇ ಇಲ್ಲಿ ಬಾ. ಪರ್ಸನಲ್ ಪ್ರೊನೌನ್ಸ್ ಪುರುಷಾರ್ಥಕ ಸರ್ವನಾಮಗಳು. ವ್ಯಕ್ತಿಗಳ ಸ್ಥಾನದಲ್ಲಿ ಉಪಯೋಗಿಸಲ್ಪಡುವ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮಗಳು ಎಂದು ಹೇಳುತ್ತೇವೆ. ಇವು 3 ವಿಧ: ಫಸ್ಟ್ ಪರ್ಸನ್ ಪ್ರಥಮ ಪುರುಷ, ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ, ಥರ್ಡ್ ಪರ್ಸನ್ ಉತ್ತಮ ಪುರುಷ. ಫಸ್ಟ್ ಪರ್ಸನ್ ಪ್ರಥಮ ಪುರುಷ ತನ್ನನ್ನು ಕುರಿತು ಹೇಳಿಕೊಳ್ಳುವಾಗ ಉಪಯೋಗಿಸುವ ಪುರುಷಾರ್ಥಕ ಸರ್ವನಾಮಗಳೆಂದು ಫಸ್ಟ್ ಪರ್ಸನ್ ಪ್ರಥಮ ಪುರುಷ ಎಂದು ಎನ್ನುತ್ತೇವೆ. ಅವುಗಳಿಗೆ ಯಾವುವೆಂದರೆ ಐ ನಾನು, ವಿ ನಾವು ನಾವುಗಳು, ಐ ಆಮ್ ಎ ಡಾಕ್ಟರ್ ನಾನು ಒಬ್ಬ ಡಾಕ್ಟರ್, ವಿ ಆರ್ ಸ್ಟೂಡೆಂಟ್ ನಾವು ವಿದ್ಯಾರ್ಥಿಗಳು, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲರೂ ಮನುಷ್ಯರೇ. ಸೆಕೆಂಡ್ ಪರ್ಸನ್ ಮಧ್ಯಮ ಪುರುಷ ಎದುರಿನವರ ಕುರಿತು ಹೇಳುವಾಗ ಅವರಿಗೆ ಬದಲಾಗಿ ಉಪಯೋಗಿಸುವ ಪುರುಷಾರ್ಥಕ ಸರ್ವನಾಮವನ್ನು ಸೆಕೆಂಡ್ ಪರ್ಸನ್ ಪ್ರೊನೌನ್ ಎಂದು ಹೇಳುತ್ತೇವೆ. ಅವು ಯು ನೀವು, ಯು ತಾವು, ಯು ಆರ್ ಅ ಬಾಯ್ ನೀನು ಒಬ್ಬ ಹುಡುಗ, ಯು ಆರ್ ಅ ಗರ್ಲ್ ನೀನು ಒಬ್ಬ ಹುಡುಗಿ. ಥರ್ಡ್ ಪರ್ಸನ್ ಉತ್ತಮ ಪುರುಷ ಎಲ್ಲೋ ಇರುವವರನ್ನು ಕುರಿತು ತಿಳಿಸಲು ಪುರುಷಾರ್ಥಕ ಸರ್ವನಾಮಗಳನ್ನು ಥರ್ಡ್ ಪರ್ಸನ್ ಪ್ರೊನೌನ್ ಉತ್ತಮ ಪುರುಷ ಸರ್ವನಾಮಗಳು ಎಂದು ಹೇಳುತ್ತೇವೆ. ಅವು ಹಿ ಆತನು, ಶಿ ಆಕೆ, ದೇ ಅವರು, ಹೀಸ್ ಮೈ ಬ್ರದರ್ ಆತನು ನನ್ನ ಸಹೋದರ, ಶಿ ಇಸ್ ಮೈ ಫ್ರೆಂಡ್ ಸಿಸ್ಟರ್ ಆಕೆ ನನ್ನ ಸ್ನೇಹಿತನ ಸಹೋದರಿ, ದೇ ಆರ್ ಸ್ಟಡಿಂಗ್ ಇನ್ ಕಾಲೇಜ್ ಅವರು ಕಾಲೇಜ್ನಲ್ಲಿ ಓದುತ್ತಿದ್ದಾರೆ. ಆಕ್ಸಿಲರಿ ವರ್ಬ್ಸ್ ಸಹಾಯಕ ಕ್ರಿಯೆಗಳು. ವರ್ಬ್ಸ್ಗಳಲ್ಲಿ ಕೆಲವು ಸ್ಥಿತಿಯನ್ನು ತಿಳಿಯಪಡಿಸುವುದು ಇದೆ. ಇವುಗಳನ್ನು ಬಿ ಫಾರ್ಮ್ ರೂಪಗಳು ಎಂದು ಹೇಳುತ್ತೇವೆ. ಅವುಗಳು ಸಾಧಾರಣವಾಗಿ ಆಕ್ಸಿಲರಿ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯೆಗಳು ಎಂದು ಹೇಳುತ್ತೇವೆ. ಅವುಗಳ ವಿವರಗಳನ್ನು ಈ ಪಟ್ಟಿಯಲ್ಲಿ ನೋಡಿ. ಈಸ್ ಇದ್ದಾಳೆ ಇದ್ದಾನೆ ಕಾಲವಿವರಣೆ ವರ್ತಮಾನ ಕಾಲ. ಆಮ್ ಇದ್ದೇನೆ ವರ್ತಮಾನ. ಆರ್ ಇದ್ದಾರೆ ಇದ್ದೇವೆ. ವಾಸ್ ಇದ್ದನು ಇದ್ದಳು ಭೂತಕಾಲ. ವ್ಯಾರ್ ಇದ್ದರು ಇದ್ದೆವು ಭೂತಕಾಲ. ಇದನ್ನು ವರ್ತಮಾನದಲ್ಲಿ ಏಕವಚನ ನೌನ್ಗಳೊಂದಿಗೆ ಉಪಯೋಗಿಸುತ್ತೇವೆ. ಕೆಳಗಿನ ಉದಾಹರಣೆಯನ್ನು ನೋಡಿ. ರಾಮ ಇಸ್ ಎ ಬಾಯ್ ರಾಮ ಒಬ್ಬ ಬಾಲಕನು. ಸೀತಾ ಇಸ್ ಎ ಗರ್ಲ್ ಸೀತಾ ಒಬ್ಬ ಬಾಲಕಿ. ಹಿ ಇಸ್ ಎ ಡಾಕ್ಟರ್ ಆತನೊಬ್ಬ ಡಾಕ್ಟರ್. ಶಿ ಇಸ್ ಎ ಲಾಯರ್ ಆಕೆ ಒಬ್ಬ ಲಾಯರ್. ಕನ್ನಡದಲ್ಲಿ ಮೇಲಿನ ವಾಕ್ಯಗಳಲ್ಲಿ ಈಸ್ ಕನ್ನಡ ಇದ್ದಾಳೆ ಇದ್ದಾನೆ ನುಡಿಯುವುದಿಲ್ಲ. ಕೆಲವು ವಾಕ್ಯಗಳಲ್ಲಿ ನುಡಿಯುತ್ತದೆ ಹೀಗೆ: ರಾಮ ಈಸ್ ಇನ್ ಬೆಂಗಳೂರು ರಾಮನು ಬೆಂಗಳೂರಿನಲ್ಲಿ ಇದ್ದಾನೆ. ಶಿ ಇಸ್ ಇನ್ ಆಗ್ರಾ ಆಕೆ ಆಗ್ರಾದಲ್ಲಿ ಇದ್ದಾಳೆ. ಹಿ ಇಸ್ ಕಮಿಂಗ್ ಟು ಮೈಸೂರು ಆತನು ಮೈಸೂರಿಗೆ ಬರುತ್ತಿದ್ದಾನೆ. ಶಿ ಇಸ್ ಗೋಯಿಂಗ್ ಟು ಡೆಲ್ಲಿ ಆಕೆ ಡೆಲ್ಲಿಗೆ ಹೋಗುತ್ತಿದ್ದಾಳೆ. ಆಮ್ ಇದನ್ನು ವರ್ತಮಾನ ಕಾಲದಲ್ಲಿ ಉಪಯೋಗಿಸುತ್ತೇವೆ. ಇದರ ಅರ್ಥ ಇದ್ದೇನೆ ಹಾಗೆ ಇದ್ದೇನೆ ಎಂದು ಬರುತ್ತದೆ. ಉದಾಹರಣೆಗೆ ನೋಡಿ. ಐ ಆಮ್ ಎ ಟೀಚರ್ ನಾನು ಒಬ್ಬ ಉಪಾಧ್ಯಾಯ ಆಗಿದ್ದೇನೆ. ಐ ಆಮ್ ಲಿವಿಂಗ್ ಇನ್ ಹಾಸನ್ ನಾನು ಹಾಸನದಲ್ಲಿ ವಾಸಿಸುತ್ತಾ ಇದ್ದೇನೆ. ಆರ್ ಇದನ್ನು ಕೂಡ ವರ್ತಮಾನ ಕಾಲದಲ್ಲಿ ಉಪಯೋಗಿಸುತ್ತೇವೆ. ಹಾಗೆ ಇದ್ದೇವೆ ಹಾಗೆ ಇದ್ದಾರೆ ಎಂಬ ಅರ್ಥಗಳಲ್ಲಿ ಇದನ್ನು ಉಪಯೋಗಿಸುತ್ತೇವೆ. ಉದಾಹರಣೆಗೆ ಯು ಆರ್ ಅ ಸ್ಟೂಡೆಂಟ್ ನೀನು ಒಬ್ಬ ವಿದ್ಯಾರ್ಥಿ ಆಗಿರುವೆ. ವೇರ್ ಆರ್ ಯು ಗೋಯಿಂಗ್ ನೀವು ಎಲ್ಲಿಗೆ ಹೋಗುತ್ತಿರುವಿರಿ. ದೇ ಆರ್ ಕಮಿಂಗ್ ಅವರು ಬರುತ್ತಾ ಇದ್ದಾರೆ. ವಿ ಆರ್ ಗೋಯಿಂಗ್ ನಾವು ಹೋಗುತ್ತಾ ಇದ್ದೇವೆ. ವಾಸ್ ಇದನ್ನು ನಡೆದು ಹೋದ ಕಾಲ ಅಂದರೆ ಪಾಸ್ಟ್ ಟೆನ್ಸ್ದಲ್ಲಿ ಏಕವಚನ ನಾಮವಾಚಕಗಳಲ್ಲಿ ಉಪಯೋಗಿಸುತ್ತೇವೆ. ಇದಕ್ಕೆ ಇದ್ದನು ಇದ್ದಳು ಎಂಬ ಅರ್ಥಗಳು ಬರುತ್ತವೆ. ಐ ಹಿ ಶಿ ಇಟ್ ಮತ್ತು ಏಕವಚನ ನಾಮವಾಚಕಗಳು ಉಪಯೋಗಿಸುವುದು. ಉದಾಹರಣೆ ನೋಡಿ. ರಮೇಶ್ ವಾಸ್ ಇನ್ ಬ್ಯಾಂಗ್ಳೂರ್ ಲಾಸ್ಟ್ ವೀಕ್ ರಮೇಶ್ ಹಿಂದಿನ ವಾರ ಬೆಂಗಳೂರಿನಲ್ಲಿ ಇದ್ದನು. ದಿಸ್ ಟೇಬಲ್ ವಾಸ್ ಇನ್ ಮೈ ರೂಮ್ ಯೆಸ್ಟರ್ಡೇ ಈ ಟೇಬಲ್ ನಿನ್ನೆ ನನ್ನ ರೂಮಿನಲ್ಲಿ ಇತ್ತು. ಐ ವಾಸ್ ಇನ್ ವಿಜಯನಗರ ಲಾಸ್ಟ್ ಇಯರ್ ನಾನು ಹಿಂದಿನ ವರ್ಷ ವಿಜಯನಗರದಲ್ಲೇ ಇದ್ದೆನು. ಶಿ ವಾಸ್ ಅ ಗುಡ್ ಸಿಂಗರ್ ಇನ್ ದೋಸ್ ಡೇಸ್ ಆಕೆ ಆ ದಿನಗಳಲ್ಲಿ ಒಬ್ಬ ಗಾಯಕಿಯಾಗಿದ್ದಳು. ನಡೆದು ಹೋದ ಕಾಲದಲ್ಲಿ ಪಾಸ್ಟ್ ಟೆನ್ಸ್ ಎಲ್ಲ ವಿಧವಾದ ಬಹುವಚನ
ನೌನ್ಸ್ನೊಂದಿಗೆ ಇದು ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ ಕಮಲಾ ಆ್ಯಂಡ್ ರಮೇಶ ವ್ಯಾರ್ ಲಿವಿಂಗ್ ಇನ್ ಅಮೆರಿಕಾ. ಕಮಲ ಮತ್ತು ರಮೇಶ್ ಅಮೆರಿಕದಲ್ಲಿ ವಾಸಿಸುತ್ತಿದ್ದರು. ವಿ ಆರ್ ಇನ್ ಮ್ಯಾಂಗಾಲೋರ್ ಲಾಸ್ಟ್ ಇಯರ್. ನಾವು ಕಳೆದ ವರ್ಷ ಮಂಗಳೂರಿನಲ್ಲಿ ಇದ್ದೆವು. ದಿಸ್ ಹೌಸ್ ವ್ಯಾರ್ ನಾಟ್ ವೆಲ್ ಫರ್ನಿಶ್ಡ್ ದ್ಯಾನ್. ಈ ಮನೆಗಳು ಆಗ ಒಳ್ಳೆ ಫರ್ನಿಚ್ನೊಂದಿಗೆ ಇರಲಿಲ್ಲ. ವೇರ್ ವ್ಯಾರ್ ಯು ಆಲ್ ದೀಸ್ ಇಯರ್ಸ್. ಇಷ್ಟು ವರ್ಷ ನೀವು ಎಲ್ಲಿ ಇದ್ದೀರಿ? ಇವುಗಳೊಂದಿಗೆ ಪ್ರಶ್ನೆಗಳು. ಈ ವಿಧವಾದ ವಾಕ್ಯಗಳನ್ನು ಪ್ರಶ್ನೆಗಳಾಗಿ ಕೇಳುವಾಗ ಈ ಸಹಾಯಕ ಕ್ರಿಯೆಗಳೊಂದಿಗೇ ವಾಕ್ಯಗಳು ಪ್ರಾರಂಭವಾಗುತ್ತದೆ. ಕೆಳಗೆ ಉದಾಹರಣೆಯನ್ನು ನೋಡಿ. ಈಸ್ ಇಟ್ ಗುಡ್ ಫಾರ್ ಹೆಲ್ತ್? ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿ ಇದೆಯೇ? ಆರ್ ಯು ಸ್ಯಾಟಿಸ್ಫೈಡ್? ನೀವು ತೃಪ್ತಿ ಹೊಂದಿರುವಿರಾ? ಆಮ್ ಐ ಫೂಲ್? ನಾನು ಮೂರ್ಖನಾಗಿದ್ದೇನೆಯೇ? ಇಸ್ ದ ರಿಲಿಯಬಲ್ ಪರ್ಸನ್? ಆತನು ನಂಬತಕ್ಕ ಮನುಷ್ಯನೇ ಆಗಿದ್ದಾನೆ. ವಾಸ್ ಹಿ ಇಸ್ ಬೊಂಬಾ ಇನ್ 1937? ಆತನು 1937ರಲ್ಲಿ ಬೊಂಬಾಯಿನಲ್ಲಿ ಇದ್ದಾನೆ. ವೇರ್ ದೇ ಗುಡ್ ಇನ್ ಇಂಗ್ಲಿಷ್? ಅವರು ಇಂಗ್ಲಿಷ್ನಲ್ಲಿ ಮಾತನಾಡಬಲ್ಲರೇ? ಕ್ರಿಯೆಗಳು, ಕಾಲಗಳು, ವರ್ಬ್ಸ್, ಟೆನ್ಸ್. ನಾವು ದಿನ ಎಷ್ಟು ಕೆಲಸಗಳನ್ನು ಮಾಡುತ್ತಿರ್ತೇವೆ? ಕೆಲವು ನಿನ್ನೆ, ಮೊನ್ನೆ, ನಡೆದು ಹೋದ ಕಾಲದಲ್ಲಿ ಮಾಡಿದೆವು. ಕೆಲವು ಈಗ ಮಾಡುತ್ತಿದ್ದೇವೆ. ಮತ್ತೆ ಕೆಲವನ್ನು ನಾಳೆ, ನಾಡಿದ್ದು ಬರಲಿರುವ ಕಾಲದಲ್ಲಿ ಮಾಡಲಿದ್ದೇವೆ. ಈಗ ನಡೆಯುತ್ತಿರುವ ಕಾಲ ಪ್ರೆಸೆಂಟ್ ಟೆನ್ಸ್. ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ. ಪಾಸ್ಟ್ ಟೆನ್ಸ್. ನಾನು ಬೆಂಗಳೂರಿಗೆ ಹೋಗಿದ್ದೆ. ಫ್ಯೂಚರ್ ಟೆನ್ಸ್. ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಪ್ರೆಸೆಂಟ್ ಟೆನ್ಸ್. ಅವರು ಕ್ರಿಕೆಟ್ ಆಡುತ್ತಿದ್ದಾರೆ. ಪಾಸ್ಟ್. ಅವರು ನಿನ್ನೆ ಕ್ರಿಕೆಟ್ ಆಡಿದರು. ಫ್ಯೂಚರ್. ಅವರು ನಾಳೆ ಕ್ರಿಕೆಟ್ ಆಡುತ್ತಾರೆ. ಪ್ರೆಸೆಂಟ್. ನೀನು ಎಲ್ಲಿ ಮಾಡುತ್ತಿರುವೆ? ಪಾಸ್ಟ್. ನೀನು ಮೊನ್ನೆ ಏನು ಮಾಡಿದೆ? ಫ್ಯೂಚರ್. ನೀನು ಬರುವ ಭಾನುವಾರ ಏನು ಮಾಡುವೆ? ಪ್ರೆಸೆಂಟ್. ಅವರು ಎಲ್ಲಿ ಇರುತ್ತಿದ್ದಾರೆ? ಪಾಸ್ಟ್. ಅವರು 1985ನಲ್ಲಿ ಎಲ್ಲಿ ಇದ್ದರು? ಫ್ಯೂಚರ್. ಅವರು ನಾಳೆ ಎಲ್ಲಿ ಇರ್ತಾರೆ? ಪ್ರೆಸೆಂಟ್. ನಾವು ಟಿವಿ ನೋಡ್ತಾ ಇದ್ದೇನೆ. ಪಾಸ್ಟ್. ನಾವು ನಿನ್ನೆ ರಾತ್ರಿ ಟಿವಿ ನೋಡಿದೆವು. ಫ್ಯೂಚರ್. ನಾವು ಯಾವ ಸಿನಿಮಾ ನೋಡೋಣ? ಪ್ರೆಸೆಂಟ್. ಆಕೆ ಹಾಡುತ್ತಾ ಇದ್ದಾಳೆ. ಪಾಸ್ಟ್. ಆಕೆ ಆ ಪಾರ್ಟಿಯಲ್ಲಿ ಹಾಡು ಹಾಡಿದಳು. ಫ್ಯೂಚರ್. ಆಕೆ ಮತ್ತೆ ಯಾವಾಗ ಹಾಡ್ತಾಳೆ? ಪ್ರೆಸೆಂಟ್. ಆತನು ಓದುತ್ತಾ ಇದ್ದಾನೆ. ಪಾಸ್ಟ್. ಆತನು ಆ ಕತೆ ಓದಿದನು. ಫ್ಯೂಚರ್. ಆತನು ನಾಳೆ ಯಾವ ಕತೆ ಓದುತ್ತಾನೆ? ಮೇಲಿನ ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಿರುವುದು ಕ್ರಿಯಾಪದಗಳು. ಇದೇ ಕ್ರಿಯಾಪದವನ್ನು 3 ಟೆನ್ಸ್ನಲ್ಲಿ ಹೇಗೆ ಇರುತ್ತದೆ ಎಂದು ಇಲ್ಲಿನ ಪಟ್ಟಿಯಲ್ಲಿ ನೋಡಿಸಲಾಗಿದೆ. ಮೇಲೆ ಕ್ರಿಯಾಪದಗಳನ್ನು ಇಂಗ್ಲಿಷ್ನಲ್ಲಿ ಏನು ಹೇಳುತ್ತಾರೆ ನೋಡಿ. ಗೋ ಹೋಗುವುದು, ಪ್ಲೇ ಆಡುವುದು, ಡೂ ಮಾಡುವುದು, ಸಿ ನೋಡುವುದು, ಸಿಂಗ್ ಹಾಡುವುದು, ಓದುವುದು, ರೈಡ್. ಇಂಗ್ಲಿಷ್ನಲ್ಲಿ 3 ಕ್ರಿಯಾ ರೂಪಗಳು ಇವೆ. ಪ್ರೆಸೆಂಟ್, ಪಾಸ್ಟ್ ಪಾರ್ಟಿಸಿಪಲ್. ಮೇಲಿನ ಕ್ರಿಯೆಗಳಿಗೆ ಈ 3 ರೂಪಗಳು ನೋಡೋಣ. ಪ್ರೆಸೆಂಟ್ ಟೆನ್ಸ್ ಹೋಗುವುದು ಗೋ. ಪಾಸ್ಟ್ ಟೆನ್ಸ್ ವೆಂಟ್. ಪಾಸ್ಟ್ ಪಾರ್ಟಿಸಿಪಲ್ ಕೃದಂತನಾಮ ಭೂತಕಾಲ. ಆಡುವುದು ಪ್ಲೇ. ಪಾಸ್ಟ್ ಟೆನ್ಸ್ ಪ್ಲೇಡ್. ಪ್ರೆಸೆಂಟ್ ಡೂ. ಪಾಸ್ಟ್ ಡಿಡ್. ಪ್ರೆಸೆಂಟ್ ಸಿ. ಪಾಸ್ಟ್ ಸಾವ್. ಪಾಸ್ಟ್ ಪಾರ್ಟಿಸಿಪಲ್ seen. Present tense read. Past tense read. Past participle read. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಕೃದಂತ ಭೂತಕಾಲ. ಇವು ಭವಿಷ್ಯತ್ ಕಾಲ. ಫ್ಯೂಚರ್ ಟೆನ್ಸ್ ಅಲ್ಲ. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ. ಕರ್ತೃನೊಂದಿಗೆ ಪ್ರೆಸೆಂಟ್ ಟೆನ್ಸ್ ಕ್ರಿಯಾರೂಪವನ್ನು ಹಾಗೆ ಸೇರಿಸಿ ಬರೆದರೆ ವರ್ತಮಾನ ಕಾಲ ಆಗುತ್ತದೆ. ಈ ಕ್ರಿಯಾರೂಪಗಳನ್ನು ಇನ್ಫಿನಿಟಿವ್ ಎಂದು ಹೇಳುತ್ತೇವೆ. ಈ ಕೆಳಗಿನ ಉದಾಹರಣೆಯನ್ನು ನೋಡಿ. ನಾನು ಗೋ ಹೋಗುವುದು. ಐ ಗೋ ನಾನು ಹೋಗುತ್ತಿದ್ದೇನೆ. ಯು ನೀವು. ಇಟ್ ತಿನ್ನುವುದು. ಯು ಇಟ್ ನೀನು ತಿನ್ನುತ್ತಿರುವೆ. ವಿ ನಾವು. ಸಿ ನೋಡುವುದು. ವಿ ಆರ್ ನಾವು ನೋಡುತ್ತಿದ್ದೇವೆ. ದೇ ನಾವು. ಪ್ಲೇ ಆಡುವುದು. ದೇ ಪ್ಲೇ ಅವರು ಆಡುತ್ತಿದ್ದಾರೆ. ಹಿ ಆತನು. ಶಿ ಆಕೆ. ಇಟ್ ಅದು ಎನ್ನುವುದು. ಇಲ್ಲವೇ ಹೆಸರುಗಳೊಂದಿಗೆ ಬರುವ ಏಕವಚನ ಕರ್ತೃಗಳೊಂದಿಗೆ ಇನ್ಫಿನಿಟಿವ್ ಗೋ, ಇಟ್, ಸಿ, ಪ್ಲೇ ಹಾಗೆ ಉಪಯೋಗಿಸಬಾರದು. ಇವುಗಳು ಕೇಳುವುದಕ್ಕೆ ಎಸ್ ಮತ್ತು ಕೇಳುವುದಕ್ಕೆ ಗೋ, ಡು ಅಂತಾದರೂ ಸೇರಿಸಿ ಉಪಯೋಗಿಸಬೇಕು. ಕೆಳಗಿನ ಉದಾಹರಣೆಯನ್ನು ನೋಡಿ. ಹಿ ಗೋಸ್ ಆತನು ಹೋಗುತ್ತಿದ್ದಾನೆ. ರಾಜು ಗೋಸ್ ರಾಜು ಹೋಗುತ್ತಿದ್ದಾನೆ. ಹಿ ಡಸ್ ಆತನು ಮಾಡುತ್ತಿದ್ದಾನೆ. ಹಿ ಈಟ್ಸ್ ಆತನು ತಿನ್ನುತ್ತಿದ್ದಾನೆ. ರವಿ ಸೀಸ್ ರವಿ ನೋಡುತ್ತಿದ್ದಾನೆ. ಶಿ ಗೋಸ್ ಆಕೆ ಹೋಗುತ್ತಿದ್ದಾಳೆ. ರಾಣಿ ಗೋಸ್ ರಾಣಿ ಹೋಗುತ್ತಿದ್ದಾಳೆ. ಶಿ ಡಸ್ ಆಕೆ ಮಾಡುತ್ತಿದ್ದಾಳೆ. ಶಿ ಸಿಂಗ್ ಆಕೆ ಹಾಡುತ್ತಿದ್ದಾಳೆ. ಮಮತಾ ರೀಡ್ಸ್ ಮಮತಾ ಓದುತ್ತಿದ್ದಾಳೆ. ಪಾಸ್ಟ್ ಟೆನ್ಸ್ ಭೂತಕಾಲ. ಕರ್ತೃ ಯಾವುದಾದರೂ ಸರಿ. ಭೂತಕಾಲದಲ್ಲಿ ಕರ್ತೃನೊಂದಿಗೆ ಭೂತಕಾಲ ಕ್ರಿಯಾರೂಪವನ್ನು ವೆಂಟ್, ಪ್ಲೇಡ್, ಸಾವ್, ರೀಡ್, ಡಿಡ್ ಅಂತಹದ್ದು ಹಾಗೆ ಸೇರಿಸಿ ಉಪಯೋಗಿಸಬಹುದು. ಕೆಳಗಿನ ಉದಾಹರಣೆಯನ್ನು ನೋಡಿ.
ಹಿ ವೆಂಟ್ ಆತನು ಹೋದನು. ದೇ ವೆಂಟ್ ಅವರು ಹೋದರು. ರಾಜು ಸಾವ್ ರಾಜು ನೋಡಿದನು. ಹಿ ಸಾವ್ ಆತನು ನೋಡಿದನು. ಐ ಡಿಡ್ ನಾನು ಮಾಡಿದೆ. ರಾಜು ಆ್ಯಂಡ್ ರವಿ ಪ್ಲೇಡ್ ರಾಜು ಮತ್ತು ರವಿ ಆಡಿದರು. ಶಿ ವೆಂಟ್ ಆಕೆ ಹೋದಳು. ವಿ ವೆಂಟ್ ನಾವು ಹೋದೆವು. ಐ ಸಾವ್ ನಾವು ನೋಡಿದೆ. ಯು ಸಾವ್ ನೀನು ನೋಡಿದೆ. ವಿ ಡಿಡ್ ನಾವು ಆಡಿದೆವು. ಸೀತಾ ಗೀತಾ ಸಂಗ್ ಸೀತಾ ಗೀತಾ ಹಾಡಿದರು. ಹೀಗೆ ಕರ್ತೃಗಳು ಯಾವುದೇ ಆಗಿದ್ದರೂ, ಏಕವಚನವಾಗಿರಲಿ ಬಹುವಚನವಾಗಿರಲಿ, ಹೆಸರುಗಳೊಂದಿಗೆ ಬಂದರೂ ಸರಿ ಪಾಸ್ಟ್ ಟೆನ್ಸ್ ಕ್ರಿಯಾರೂಪ ಯಾವ ಬದಲಾವಣೆಯೂ ಇಲ್ಲದೆ ಯಥಾತಥವಾಗಿ ಉಪಯೋಗಿಸಲ್ಪಡುತ್ತದೆ. ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ಕರ್ತೃ ಯಾವುದಾಗಿದ್ದರೂ ಸರಿ ವಿಲ್ ಇಲ್ಲವೇ ಶಾಲ್ ಎನ್ನುವುದರೊಂದಿಗೆ ಇನ್ಫಿನಿಟಿವ್ ಯಥಾತಥವಾಗಿ ಉಪಯೋಗಿಸಲಾಗುತ್ತದೆ. ಕೆಳಗಿನ ಉದಾಹರಣೆಯನ್ನು ನೋಡಿ. ಐ ವಿಲ್ ಗೋ ನಾನು ಹೋಗುತ್ತಿದ್ದೇನೆ. ರಾಜು ವಿಲ್ ಕಮ್ ರಾಜು ಬರುತ್ತಾನೆ. ದೇ ವಿಲ್ ಪ್ಲೇ ಅವರು ಆಡುತ್ತಾರೆ. ಯು ವಿಲ್ ಡೂ ನೀವು ಮಾಡುವಿರಿ. ರಾಜು ಆ್ಯಂಡ್ ರಾಮು ವಿಲ್ ಗೋ ರಾಜು ಮತ್ತು ರಾಮು ಹೋಗುತ್ತಾರೆ. ಶಿ ವಿಲ್ ಗೋ ಆಕೆ ಹೋಗುತ್ತಾಳೆ. ಮ್ಯಾರಿ ವಿಲ್ ಸಿಂಗ್ ಮೇರಿ ಹಾಡುತ್ತಾಳೆ. ವಿ ವಿಲ್ ಡೂ ಆತನು ಮಾಡುತ್ತಾನೆ. ವಿ ವಿಲ್ ಈಟ್ ನಾವು ತಿನ್ನುತ್ತೇವೆ. ಸೀತಾ ಆ್ಯಂಡ್ ರವಿ ವಿಲ್ ಸ್ಟೇ ಸೀತಾ ರಾಣಿ ಉಳಿಯುತ್ತಾರೆ. ಪಾಸ್ಟ್ ಪಾರ್ಟಿಸಿಪಲ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಪಾಸ್ಟ್ ಪಾರ್ಟಿಸಿಪಲ್ ಎನ್ನುವುದು ಕೃದಂತ ಭೂತಕಾಲ. ಅವು ಭಾವಕ್ರಿಯಾರೂಪಕ ಎಂದು ಹೇಳುತ್ತಾರೆ. ಮುಂದಿನ ಪಾಠಗಳಲ್ಲಿ ಇದನ್ನು ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಇವುಗಳು ಕೆಲವರು ಫ್ಯೂಚರ್ ಟೆನ್ಸ್ ಎಂದು ತಪ್ಪಾಗಿ ತಿಳಿದಿದ್ದಾರೆ. ನೀವು ಹಾಗೆ ತಿಳಿಯಬೇಡಿ. ಇನ್ಫಿನಿಟಿವ್ಗೆ ಮುಂದೆ ವಿಲ್ ಶಾಲ್ ಇಲ್ಲವೇ ವುಡ್ ಶುಡ್ ಉಪಯೋಗಿಸಿದರೆ ಅದು ಫ್ಯೂಚರ್ ಟೆನ್ಸ್ ಆಗುತ್ತದೆ. ಈ ವ್ಯತ್ಯಾಸವನ್ನು ನೀವು ನೆನಪಿಟ್ಟುಕೊಳ್ಳಿ. ಸುಲಭವಾದ ಕ್ರಿಯೆಗಳು ವೀಕ್ ವರ್ಬ್ಸ್, ಕಷ್ಟವಾದ ಕ್ರಿಯೆಗಳು ಸ್ಟ್ರಾಂಗ್ ವರ್ಬ್ಸ್. ಇಂಗ್ಲಿಷ್ ಕ್ರಿಯಾಪದಗಳನ್ನು ನಾವು ಎರಡು ವಿಧಗಳಾಗಿ ವಿಭಜಿಸಬಹುದು. ಕೆಲವು ಸುಲಭವಾದ ಕ್ರಿಯಾಪದಗಳು ಇವೆ. ಅವುಗಳಲ್ಲಿ ವೀಕ್ ವರ್ಬ್ಸ್ ಎಂದು ಅನ್ನುತ್ತೇವೆ. ಇವುಗಳನ್ನು ವರ್ತಮಾನ ಕಾಲ ರೂಪದೊಂದಿಗೆ ಇನ್ಫಿನಿಟಿವ್ ಇಡಿ ಸೇರಿಸಿದರೆ ಅದು ಭೂತಕಾಲ ರೂಪವಾಗಿ ಪಾಸ್ಟ್ ಟೆನ್ಸ್ ಬದಲಾಗುತ್ತದೆ. ಸುಲಭವಾದ ಕ್ರಿಯಾಪದ ಪ್ಲೇ ಆಡುವುದು, ಆಸ್ಕ್ ಕೇಳುವುದು. ಪ್ಲೇ ವರ್ತಮಾನ, ಆಸ್ಕ್ ವರ್ತಮಾನ. ಪ್ಲೇಡ್ ಭೂತಕಾಲ, ಆಸ್ಕ್ಡ್ ಭೂತಕಾಲ. ಕೆಲವುದಕ್ಕೆ ಇಡಿ ಅಲ್ಲದೆ ಭೂತಕಾಲದಲ್ಲಿ ಕೇವಲ ಡಿ ಮಾತ್ರ ಸೇರುತ್ತದೆ. ಉದಾಹರಣೆಗೆ ಅನೌನ್ಸ್ ಪ್ರಕಟಿಸುವುದು, ಡಿಸೈಡ್ ನಿರ್ಣಯಿಸುವುದು. ಅನೌನ್ಸ್ ವರ್ತಮಾನ ಕಾಲ, ಅನೌನ್ಸ್ಡ್ ಭೂತಕಾಲ. ಡಿಸೈಡ್ ವರ್ತಮಾನ, ಡಿಸೈಡೆಡ್ ಭೂತಕಾಲ. ಕಷ್ಟವಾದ ಕ್ರಿಯಾಪದಗಳು ಸ್ಟ್ರಾಂಗ್ ವರ್ಬ್ಸ್ ಭೂತಕಾಲ ಹೊಸ ರೂಪ ಆಗಿರುತ್ತದೆ. ಇವುಗಳನ್ನು ನೀವು ಹಾಗೆ ಕಲಿಯಬೇಕು. ಇನ್ಫಿನಿಟಿವ್ಗೆ ಇಡಿ ಇಲ್ಲವೇ ಡಿ ಸೇರಿಸಿ ಬರೆಯಲು ಸಾಧ್ಯವಿಲ್ಲ. ಗೋ ಹೋಗುವುದು, ಕಮ್ ಬರುವುದು. ಗೋ ವರ್ತಮಾನ ಕಾಲ, ವೆಂಟ್ ಭೂತಕಾಲ. ಕಮ್ ವರ್ತಮಾನ, ಕೇಮ್ ಭೂತಕಾಲ. ಸುಲಭವಾದ ಕ್ರಿಯಾಪದಗಳು ವೀಕ್ ವರ್ಬ್ಸ್ ಅಟೆಂಡ್ ಹಾಜರಾಗುವುದು, ಪ್ರೆಸೆಂಟ್ ಅಟೆಂಡ್, ಪಾಸ್ಟ್ ಅಟೆಂಡೆಡ್, ಪಾಸ್ಟ್ ಪಾರ್ಟಿಸಿಪೇಟ್ ಅಟೆಂಡೆಡ್. ಪ್ರೆಸೆಂಟ್ ಅರೈವ್, ಪಾಸ್ಟ್ ಅರೈವ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಅರೈವ್ಡ್. ರಿಚ್ ರಿಚ್ಡ್, ರಿಚ್ಡ್. Reach, reached, reached. Love, loved, loved. Decide, decided, decided. Decrease, decreased, decreased. Follow, followed, followed. Increase, increased, increased. Joke, joked, joked. ಆಂಗ್ಲ ಕ್ರಿಯಾಪದಗಳು ಪ್ರೆಸೆಂಟ್, ಪಾಸ್ಟ್, ಪಾರ್ಟಿಸಿಪಲ್. ಕಿಲ್, ಕಿಲ್ಡ್, ಕಿಲ್ಡ್. ಲೈಕ್, ಲೈಕ್ಡ್, ಲೈಕ್ಡ್. ಮೂವ್, ಮೂವ್ಡ್, ಮೂವ್ಡ್. ನರೇಟ್, ನರೇಟೆಡ್, ನರೇಟೆಡ್. ಓಪನ್, ಓಪನ್ಡ್, ಓಪನ್ಡ್. ಪಾಸ್, ಪಾಸ್ಡ್, ಪಾಸ್ಡ್. ರಿಮೂವ್, ರಿಮೂವ್ಡ್, ರಿಮೂವ್ಡ್. ಟಾಕ್, ಟಾಕ್ಡ್, ಟಾಕ್ಡ್. ವಾಂಟ್, ವಾಂಟೆಡ್, ವಾಂಟೆಡ್. ಕಷ್ಟವಾದ ಕ್ರಿಯಾಪದಗಳು ಸ್ಟ್ರಾಂಗ್ ವರ್ಬ್ಸ್. ಆಂಗ್ಲ ಕ್ರಿಯಾಪದ ಬ್ರಿಂಗ್. ಪ್ರೆಸೆಂಟ್ ಟೆನ್ಸ್ ಬ್ರಿಂಗ್, ಪಾಸ್ಟ್ ಟೆನ್ಸ್ ಬ್ರಾಟ್, ಪಾಸ್ಟ್ ಪಾರ್ಟಿಸಿಪಲ್ ಬ್ರಾಟ್. ಬೆಂಡ್, ಬೆಂಟ್, ಬೆಂಟ್. ಕ್ಯಾಚ್, ಕಾಟ್, ಕಾಟ್. ಡೈ, ಡೆಡ್, ಡೆಡ್. ಫೈಟ್, ಫಾಟ್, ಫಾಟ್. Give, gave, given. Go, went, gone. Do, did, done. Live, left, left. Make, made, made. Pay, paid, paid. Swim, swam, swam. Sing, sang, sung. Sing, sang, sang. Take, took, taken. Win, won, won. Wear, wore, worn. Run, ran, run. Know, knew, known. Undergo, underwent, undergone. ಪ್ರಿಪೋಸಿಷನ್ ವಿಭಕ್ತಿ ಪ್ರತ್ಯಯಗಳು. ಕೀಕು ಅಂದರೆ
ಒಳ, ಮೇಲೆ, ಕೈಯಿಂದ, ವರೆಗೂ ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು. ಇವುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರಿಪೋಸಿಷನ್ ಎನ್ನುತ್ತೇವೆ. ಕೆಳಗಿನ ಪ್ರಿಪೋಸಿಷನ್ ಪಟ್ಟಿಯನ್ನು ಶ್ರದ್ಧೆಯಿಂದ ಓದಿ ನೆನಪಿಟ್ಟುಕೊಳ್ಳಿ. ಟು, ಕೀಕು, ವರೆಗೂ. ಇನ್, ರಲ್ಲಿ, ಒಳಗೆ, ಅದರಲ್ಲಿ. ಆನ್, ಮೇಲೆ, ಲೆ, ಆಪ್, ಅದರ, ಇಂದ, ಕೀಕು, ಲೋ. ಫ್ರಮ್, ನಿಂದ, ಕೈ, ಕಾರಣವಾಗಿ. ಬೈ, ಮೂಲಕ, ಪಕ್ಕದಲ್ಲಿ, ಕೈಯಿಂದ, ಹತ್ತಿರ, ಪ್ರಕಾರ. ಥ್ರೂ, ಮೂಲಕ, ನಿಂದ. ವಿತ್, ಒಂದಿಗೆ, ಸಂಗಡ. ಓವರ್, ಮೇಲಾಗಿ, ಗಿಂತ. ದ್ಯಾನ್, ಗಿಂತ. ಟಿಲ್, ವರೆಗೆ. ಇಂಟು, ಲಿ, ಒಳಗೆ. ಅಂಡರ್, ಒಳಗೆ, ಕೆಳಗೆ. ಬಿಯಾಂಡ್, ಮೇಲೆ, ದಾಟು. ಫಾರ್, ಗಾಗಿ. ಅಬೌಟ್, ಕುರಿತು. ಅದಲು ಬದಲು. ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ನೌನ್ಸ್ಗೆ ನಂತರ ಬರುತ್ತದೆ, ಆದರೆ ಇಂಗ್ಲೀಷ್ನಲ್ಲಿ ನೌನ್ಸ್ಗೆ ಮುಂದೆ ಈ ಪ್ರಿಪೋಸಿಷನ್ಸ್ ಇರುತ್ತದೆ. ಕೆಳಗಿನ ಉದಾಹರಣೆಯನ್ನು ನೋಡಿ. ಟು ಹೋಮ್, ಮನೆಗೆ. ಫ್ರಮ್ ಸ್ಕೂಲ್, ಶಾಲೆಯಿಂದ. ವಿತ್ ರಾಜು, ರಾಜನೊಂದಿಗೆ. ಆನ್ ದ ಟ್ರೀ, ಮರದ ಮೇಲೆ. ಅಂಡರ್ ದ ಟೇಬಲ್, ಮೇಜಿನ ಕೆಳಗೆ. ಆದ್ದರಿಂದ ಇಂಗ್ಲಿಷ್ ಪದ್ಧತಿ ಕನ್ನಡ ಪದ್ಧತಿ ಅದಲು ಬದಲಾಗಿದೆ. ಈ ವಿಷಯ ನೆನಪಿಟ್ಟುಕೊಂಡು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯಿರಿ. ಈ ವ್ಯತ್ಯಾಸವನ್ನು ಮರೆತು ಬಿಡಿ. ಮರೆತು ಬಿಡಬೇಡಿ. ಕರ್ತೃಕರ್ಮ ಕ್ರಿಯೆ ಕ್ರಮದಲ್ಲಿ ಬದಲಾವಣೆ. ಇಂಗ್ಲೀಷ್ನಲ್ಲಿ ಕರ್ತೃನ್ನು ಸಬ್ಜೆಕ್ಟ್, ಕರ್ಮವನ್ನು ಆಬ್ಜೆಕ್ಟ್, ಕ್ರಿಯೆಯನ್ನು ವರ್ಬ್ ಎಂದು ಹೇಳುತ್ತೇವೆ ಅಲ್ಲವೇ? ಕನ್ನಡ ವಾಕ್ಯ ರಚನೆಗೂ ಇಂಗ್ಲಿಷ್ ವಾಕ್ಯ ರಚನೆಗೂ ಮಧ್ಯೆ ಒಂದು ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಕರ್ತೃಕರ್ಮ ಕ್ರಿಯೆ ಇರುವುದು ಒಂದು ಕ್ರಮವಾದರೆ ಇಂಗ್ಲಿಷ್ನಲ್ಲಿ ಆ ಕ್ರಮ ಮತ್ತೊಂದು ವಿಧವಾಗಿರುತ್ತದೆ. ಕೆಳಗಿನ ವ್ಯತ್ಯಾಸವನ್ನು ಗಮನಿಸಿ. ಕರ್ತೃಕರ್ಮ ಕ್ರಿಯೆ ಕನ್ನಡದಲ್ಲಿ ರಾಮನು ರಾವಣನನ್ನು ಕೊಂದನು. ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. SVO. ಕನ್ನಡದಲ್ಲಿ SOV, ಇಂಗ್ಲಿಷ್ನಲ್ಲಿ SVO. ರಾಮ ಕಿಲ್ಡ್ ರಾವಣ. ರಾಮ ಕಿಲ್ಡ್ ರಾವಣ. ರಾಮನು ರಾವಣನನ್ನು ಕೊಂದನು. ಮುಖ್ಯ ಸೂಚನೆ. ಕನ್ನಡದಲ್ಲಿ ಕ್ರಿಯೆ ಕೊನೆಯಲ್ಲಿದೆ, ಆದರೆ ಇಂಗ್ಲಿಷ್ನಲ್ಲಿ ಕ್ರಿಯೆ ಕರ್ತೃ ಪಕ್ಕದಲ್ಲೇ ಇದ್ದು ಕರ್ಮ ಕೊನೆಯಲ್ಲಿದೆ. ಆದ್ದರಿಂದ ಇಂಗ್ಲಿಷ್ನಲ್ಲಿ ಬರೆಯುವಾಗ ಕರ್ತೃ ಕರ್ಮ ಕ್ರಿಯೆ ಕ್ರಮದಲ್ಲಿ ಅಲ್ಲದೆ ಕರ್ತೃ ಕ್ರಿಯೆ ಕರ್ಮ ಕ್ರಮವನ್ನು ಅನುಸರಿಸಿ. ಕರ್ತೃನನ್ನು ಹೇಗೆ ಗುರುತಿಸುವಿರಿ? ವಾಕ್ಯದಲ್ಲಿ ನಡೆದ ಕೆಲಸಕ್ಕೆ ಯಾರು, ಯಾವುದು ಎಂಬ ಪ್ರಶ್ನೆಗಳು ಹಾಕಿದರೆ ಬರುವ ಉತ್ತರವೇ ಕರ್ತೃ ಆಗುತ್ತದೆ. ಉದಾಹರಣೆಗೆ, ರಾಮನು 2 ಹೋಳಿಗೆ ತಿಂದನು. ರಾಮನು ಕರ್ತೃ. ಇದರಲ್ಲಿ ಕೆಲಸ ತಿನ್ನುವುದು, ಆದ್ದರಿಂದ ಯಾರು ತಿಂದರು ಅಂದರೆ ರಾಮನು ಎಂದು ಉತ್ತರ ಬರುತ್ತದೆ. ಆದ್ದರಿಂದ ರಾಮನು ಎಂಬ ಪದ ಕರ್ತೃ. ಕರ್ಮ ಹೇಗೆ ಗುರುತಿಸಿರುವಿರಿ? ವಾಕ್ಯದಲ್ಲಿ ನಡೆದ ಕೆಲಸಕ್ಕೆ ಯಾವುದನ್ನು, ಯಾರನ್ನು ಎಂದು ಪ್ರಶ್ನೆ ಬರುವ ಉತ್ತರವೇ ಕರ್ಮ ಆಗುತ್ತದೆ. ಸೀತಾ ಒಂದು ಕೇಕನ್ನು ತಿಂದಳು. ಒಂದು ಕೇಕ್ ಕರ್ಮ. ಇದರಲ್ಲಿ ಕೆಲಸ ತಿನ್ನುವುದು, ಆದ್ದರಿಂದ ಯಾವುದನ್ನು ತಿಂದಳು ಎಂದು ಪ್ರಶ್ನೆ ಅದು ಕೇಕ್ ಅನ್ನು ಎಂದು ಜವಾಬು ಬರುತ್ತದೆ. ಆದ್ದರಿಂದ ಒಂದು ಕೇಕ್ ಎನ್ನುವುದು ಕರ್ಮ ಆಗುತ್ತದೆ. ಕ್ರಿಯೆ ಹೇಗೆ ಗುರುತಿಸುವುದು? ಇದು ತುಂಬ ಸುಲಭ. ವಾಕ್ಯದಲ್ಲಿ ಯಾವ ಪದಗಳ ಮೂಲಕ ಕೆಲಸಗಳು ತಿಳಿಯಲ್ಪಡುತ್ತದೋ ಅದು ಕ್ರಿಯೆಗಳು ಆಗುತ್ತದೆ. ಉದಾಹರಣೆಗೆ, ರಾಮನು ಆಪಲ್ ತಿಂದನು. ತಿನ್ನುವುದು ಕ್ರಿಯೆ. ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆ. ಕನ್ನಡದಲ್ಲಿ ನೀವು ವಾಕ್ಯಗಳನ್ನು ಬರೆಯಬಲ್ಲಿರಿ. ಇಂಗ್ಲೀಷ್ನಲ್ಲಿ ಬರೆಯುವಾಗ ಇಂಗ್ಲೀಷ್ ವಾಕ್ಯ ರಚನೆಯ ಗುಟ್ಟುಗಳನ್ನು ನೀವು ತಿಳಿದುಕೊಳ್ಳಬೇಕು. ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಬರೆದು ನೋಡೋಣ. ಸೀತಾ ಬಂದಳು. ಸೀತಾ ಕೇಮ್. ರಾಜನು ಹೋದನು. ರಾಜ ವೆಂಟ್. ಕರ್ತನೊಂದಿಗೆ ಹೀಗೆ ಭೂತಕಾಲ ಕ್ರಿಯೆಗಳನ್ನು ಸೇರಿಸಿ ವಾಕ್ಯಗಳನ್ನು ಬರೆಯಬಹುದು. ಕರ್ತೃ ಕ್ರಿಯೆ ಅಲ್ಲದೆ ಮತ್ತೆ ಕೆಲವು ಪದಗಳು ಸೇರುತ್ತದೆ. ಇವು ಇಂಗ್ಲೀಷ್ನಲ್ಲಿ ಕರ್ತೃ ಕ್ರಿಯೆ ನಂತರವೇ ಸೇರುತ್ತದೆ. ಕೆಳಗಿನ ಉದಾಹರಣೆಯನ್ನು ನೋಡಿ. ಸೀತಾ ಮೈಸೂರಿನಿಂದ ಬಂದಳು. ಸೀತಾ ಮೈಸೂರು ಫ್ರಾಮ್ ಕೇಮ್. ಇದನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಮಾಮೂಲಾಗಿ ಕರ್ತೃಕ್ರಿಯೆ ಬರೆದ ಮೇಲೆ ಮೈಸೂರಿನಿಂದ ಎನ್ನುವುದನ್ನು ಸೇರಿಸಬೇಕು. ಸೀತಾ ಕೇಮ್ಗೆ ಮೈಸೂರಿನಿಂದ ಸೇರಿಸಬೇಕು. ಹೇಗೆ? ಈ ವಾಕ್ಯವನ್ನು ನೀವು ಹೀಗೆ ಬರೆದರೆ ತಪ್ಪು ಮಾಡಿದಂತೆ, ಏಕೆಂದರೆ ಪ್ರಿಪೋಸಿಷನ್ ಇಂಗ್ಲೀಷ್ನಲ್ಲಿ ಪದಕ್ಕೆ ಮೊದಲು ಬರಬೇಕು, ಆಮೇಲೆ ಅಲ್ಲ. ಆದ್ದರಿಂದ ಮೈಸೂರು ಫ್ರಾಮ್ ಎಂದು ಬರೆಯಬಾರದು, ಫ್ರಾಮ್ ಮೈಸೂರು ಎಂದು ಬರೆಯಬೇಕು. ಆದ್ದರಿಂದ ಸೀತಾ ಕೇಮ್ ಫ್ರಾಮ್ ಮೈಸೂರು. ಸೀತಾ ಮೈಸೂರಿನಿಂದ ಬಂದಳು. ರಾಜ ವೆಂಟ್ ಟು ಮದ್ರಾಸ್. ರಾಜ ಮದ್ರಾಸಿಗೆ ಹೋದನು. ಬಲ ಎಡ ಬದಲಾದರೆ ತಮ್ಮ. ಇಂಗ್ಲೀಷ್ನಲ್ಲಿ ತಪ್ಪೆಲ್ಲವೋ ತಮ್ಮ. ಹೀಗೆ ದೊಡ್ಡ ದೊಡ್ಡ ವಾಕ್ಯಗಳು ಬರೆಯಬಹುದೋ ತಮ್ಮ. ಕರ್ತೃಕ್ರಿಯೆ ಕರ್ಮ ಇಂಗ್ಲಿಷ್ ಕ್ರಮ ಪ್ರಕಾರವಾಗಿ ಮೊದಲು ಈ ಪದಗಳನ್ನು ಸೇರಿಸಿಬಿಟ್ಟು ಆಮೇಲೆ ಪದಗಳನ್ನು ಕನ್ನಡದಲ್ಲಿ ಕ್ರಮದಂತೆ ಕೊನೆಯಿಂದ ಹಿಂದಕ್ಕೆ ಬದಲಾಯಿಸಿಕೊಳ್ಳುತ್ತಾ ಇಂಗ್ಲೀಷ್ನಲ್ಲಿ ಬರೆದರೆ ದೊಡ್ಡ ದೊಡ್ಡ ವಾಕ್ಯಗಳನ್ನು ಬರೆಯಬಹುದು. ಕೆಳಗಿನ ವಾಕ್ಯಗಳನ್ನು ನೋಡಿ. ರಾಜ ಇನ್ ಮೈಸೂರು ಅಟ್ ಪ್ಲೇಸ್ ಇನ್ ರೆಡ್ ಸಾರಿ ಕಮಲಾ ಸಾವ್. ಮೊದಲು ಕರ್ತೃ, ಆಮೇಲೆ ಕ್ರಿಯೆ 2, ನಂತರ ಕರ್ಮ 3. ಬರೆದು ನೋಡೋಣ. ರಾಜ ಸಾವ್ ಕಮಲಾ. ರಾಜ ಕಮಲೆಯನ್ನು ನೋಡಿದನು. ರಾಜ ಸಾವ್ ಕಮಲಾ ಇನ್ ರೆಡ್ ಸಾರಿ. ರಾಜ ಕೆಂಪು ಸೀರೆಯಲ್ಲಿ ಕಮಲೆಯನ್ನು ನೋಡಿದನು.
ರಾಜಾ ಸಾವ್ ಕಮಲಾ ಇನ್ ರೆಡ್ ಸಾರಿ ಎಟ್ ಪ್ಲೇಸ್ ಇನ್ ಮೈಸೂರು. ರಾಜ ಮೈಸೂರಿನಲ್ಲಿ ಪ್ಯಾಲೇಸ್ ಹತ್ತಿರ ಕೆಂಪು ಸೀರೆಯಲ್ಲಿ ಕಮಲೆಯನ್ನು ನೋಡಿದನು. ಈಗ ಮತ್ತೊಂದು ವಾಕ್ಯ ನೋಡೋಣ. ಕಮಲಾ ರಾಜನೊಂದಿಗೆ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸ್ ಹತ್ತಿರ ಮಾತಾಡಿದಳು. ಕನ್ನಡ. ಕಮಲಾ ವಿತ್ ರಾಜ ಇನ್ ಬೆಂಗಳೂರು ಇನ್ ಲಾಲ್ಬಾಗ್ ಎಟ್ ಗ್ಲಾಸ್ ಹೌಸ್ ಟಾಕ್ಡ್. ಕಮಲಾ ಟಾಕ್ಡ್ ವಿತ್ ರಾಜ. ಕರ್ತೃಕ್ರಿಯೆ ಕರ್ಮ. ಕಮಲಾ ರಾಜನೊಂದಿಗೆ ಮಾತನಾಡಿದಳು, ಇದರ ಅರ್ಥ. ಈಗ ಇದಕ್ಕೆ ನಾಲ್ಕನೇ ಪದ ಸೇರಿಸಿ. ಕಮಲಾ ಟಾಕ್ಡ್ ವಿತ್ ರಾಜ ಅಟ್ ಗ್ಲಾಸ್ ಹೌಸ್. ಕಮಲಾ ರಾಜನೊಂದಿಗೆ ಗ್ಲಾಸ್ ಹೌಸ್ ಹತ್ತಿರ ಮಾತಾಡಿದಳು ಎಂದು ಅರ್ಥ. ಈಗ ಇದಕ್ಕೆ ಐದನೇ ಪದ ಸೇರಿಸಿದರೆ ಅಂದುಕೊಳ್ಳಿ. ಆಗ ಕಮಲಾ ಟಾಕ್ಡ್ ವಿತ್ ರಾಜ ಅಟ್ ಗ್ಲಾಸ್ ಹೌಸ್ ಇನ್ ಲಾಲ್ಬಾಗ್. ಕಮಲಾ ರಾಜನೊಂದಿಗೆ ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸ್ ಹತ್ತಿರ ಮಾತಾಡಿದಳು ಎಂದು ಅರ್ಥ ಬರ್ತದೆ. ಈಗ ಉಳಿದಿರುವ ಆರನೇ ಪದವನ್ನು ಸೇರಿಸಿ ಬರೆಯೋಣ. ಕಮಲಾ ಟಾಕ್ಡ್ ವಿತ್ ರಾಜ ಅಟ್ ಗ್ಲಾಸ್ ಹೌಸ್ ಇನ್ ಲಾಲ್ಬಾಗ್ ಇನ್ ಬೆಂಗಳೂರು. ಕಮಲಾ ರಾಜನೊಂದಿಗೆ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸ್ ಹತ್ತಿರ ಮಾತಾಡಿದಳು. ಹೀಗೆ ಎಷ್ಟು ದೊಡ್ಡ ವಾಕ್ಯಗಳನ್ನಾದರೂ ಬರೆಯಬಹುದು. ಚುಟುಕು. ಇದ್ದೇನೆ ಇದ್ದೇನೆ. ಚುಟುಕು. ಇದ್ದೇನೆ ಇದ್ದೇನೆ. ಈಸ್, ಆಮ್, ಆರ್. ಇದ್ದನು ಇದ್ದರು. ವಾಸ್. ಮನೆ ವೈದ್ಯದಲ್ಲಿ ಕೆಲವು ಚುಟುಕು ಔಷಧಿಗಳಿರುತ್ತವೆ. ಒಮ್ಮೊಮ್ಮೆ ಅದು ರೋಗಗಳನ್ನು ಸುಲಭವಾಗಿ ಗುಣ ಮಾಡಿಬಿಡುತ್ತದೆ. ಹಾಗೆ ಇಂಗ್ಲಿಷ್ನಲ್ಲಿ ಕೆಲವು ಮುಖ್ಯ ವಿಷಯಗಳು ಚುಟುಕುಗಳಂತೇವೆ. ಇದನ್ನು ತಿಳಿಸುತ್ತೇವೆ. ಇದ್ದೇನೆ ಇದ್ದೇವೆ. ಕೆಲವು ವಾಕ್ಯಗಳ ಸ್ಥಿತಿಗಳನ್ನು ತಿಳಿಪಡಿಸುವ ಕ್ರಿಯೆಗಳನ್ನು ನಾವು ಉಪಯೋಗಿಸುತ್ತೇವೆ. ಇದ್ದೇನೆ, ಇರುವೆ, ಇದ್ದಾಳೆ, ಇದ್ದಾರೆ, ಇದ್ದವರು, ಇರುವವರು ಮುಂತಾದವರು. ಇವುಗಳನ್ನು ಇಂಗ್ಲಿಷ್ನಲ್ಲಿ ಏನು ಹೇಳುತ್ತಾರೋ ನೀವು ನೆನಪಿಟ್ಟುಕೊಳ್ಳಬೇಕು. ಕೆಳಗಿನ ಉದಾಹರಣೆಗಳು ಶ್ರದ್ಧೆಯಿಂದ ಗಮನಿಸಿ. ನಾನು ಇದ್ದೇನೆ. ಐ ಆಮ್. ಇರುವೆ. ಆಕೆ ಇದ್ದಾಳೆ. ಶಿ ಈಸ್. ಆತ ಇದ್ದಾನೆ. ಹಿ ಈಸ್. ನಾವು ಇದ್ದೇನೆ. ವಿ ಆರ್. ಅವರು ಇದ್ದಾರೆ. ದೇ ಆರ್. ಇದ್ದೇನೆ. ಐ ಆಮ್ ಈಸ್ ಎನ್ನುವುದು ಪ್ರಸ್ತುತ ಕಾಲಸ್ಥಿತಿಯನ್ನು ತಿಳಿಬಿಡುತ್ತದೆ. ನಡೆದು ಹೋದ ಕಾಲದಲ್ಲಿರುವುದಕ್ಕೆ ಹೇಗೆ ಅವುಗಳನ್ನು ಉಪಯೋಗಿಸುತ್ತವೆ. ಕೆಳಗಿನ ಉದಾಹರಣೆ ನೋಡಿ. ನಾನು ಇದ್ದೇನೆ. ಐ ವಾಸ್. ಆಕೆ ಇದ್ದಳು. ಶಿ ವಾಸ್. ನಾವು ಇದ್ದೆವು. ವಿ ವ್ಯಾರ್. ಅವು ಇತ್ತು. ದೇ ವ್ಯಾರ್. ನೀನು ಇದ್ದೆ. ಯು ವ್ಯಾರ್. ಆತನು ಇದ್ದನು. ಹಿ ವಾಸ್. ಅವರು ಇದ್ದರು. ದೇ ವ್ಯಾರ್. ನೀವು ಇದ್ದಿರಿ. ಯು ವ್ಯಾರ್. ಇದ್ದೆನು. ಈ ವಾಸ್ ವ್ಯಾರ್ ಎನ್ನುವುದು ನಡೆದು ಹೋದ ಕಾಲ ಸ್ಥಿತಿಗಳನ್ನು ತಿಳಿಬಿಡುತ್ತದೆ. ಇದ್ದೇನೆ ಚುಟುಕು. ಕೆಲವು ಉದಾಹರಣೆಗಳು. ಐ ಆಮ್ ಇದ್ದೇನೆ. ಶಿ ಈಸ್ ಇದ್ದಾನೆ, ಇದ್ದಾರೆ, ಆರ್ ಇದ್ದಾರೆ, ಇದ್ದೇವೆ. ಐ ಆಮ್ ಇನ್ ಮೈಸೂರು. ನಾನು ಮೈಸೂರಿನಲ್ಲಿ ಇದ್ದೇನೆ. ಹಿ ಈಸ್ ಇನ್ ಮಂಡ್ಯ. ಆತನು ಮಂಡ್ಯದಲ್ಲಿ ಇದ್ದಾನೆ. ಶಿ ಈಸ್ ಇನ್ ಬಾಂಬೆ. ಆಕೆ ಬೊಂಬೈಯಲ್ಲಿ ಇದ್ದಾಳೆ. ಯು ಆರ್ ಇನ್ ಡೆಲ್ಲಿ. ನೀನು ಡೆಲ್ಲಿಯಲ್ಲಿ ಇರುವೆ. ವಿ ಆರ್ ಇನ್ ಆಗ್ರಾ. ನಾವು ಆಗ್ರಾದಲ್ಲಿದ್ದೇನೆ. ನೆನಪಿಟ್ಟುಕೊಳ್ಳಿ, ಈ ವರ್ತಮಾನ ಸಹಾಯಕ ಕ್ರಿಯೆಗಳು ಪ್ರಸ್ತುತ ಇರುವ ಸ್ಥಿತಿಯನ್ನೇ ತಿಳಿಸುತ್ತದೆ ಎಂದು ನೆನಪಿಟ್ಟುಕೊಳ್ಳಿ. ಹೀಗಿದೆ ಚುಟುಕು ವೈದ್ಯ. ಇದ್ದೇನು, ಇದ್ದನು. ವ್ಯಾರ್. ಇದ್ದೆ, ಇದ್ದಿರಿ, ಇದ್ದೇವು. ಐ ವಾಸ್ ಇನ್ ಬೆಂಗಳೂರು. ಹಿ ವಾಸ್ ಇನ್ ಬೊಂಬೈ. ಆತ ಬೊಂಬೈಯಲ್ಲಿ ಇದ್ದನು. ಶಿ ವಾಸ್ ಇನ್ ತುಮಕೂರು. ಆಕೆ ತುಮಕೂರಿನಲ್ಲಿ ಇದ್ದಳು. ಯು ವ್ಯಾರ್ ಇನ್ ಮಂಡ್ಯ. ನೀನು ಮಂಡ್ಯದಲ್ಲಿ ಇದ್ದೆ. ವಿ ವ್ಯಾರ್ ಇನ್ ಮೈಸೂರು. ನಾವು ಮೈಸೂರಿನಲ್ಲಿ ಇದ್ದೆವು. ದೇ ವ್ಯಾರ್ ಇನ್ ಹಾಸನ್. ಅವರು ಹಾಸನದಲ್ಲಿ ಇದ್ದರು. ನೆನಪಿಟ್ಟುಕೊಳ್ಳಿ, ಈ ಭೂತಕಾಲ ಸಹಾಯಕ ಕ್ರಿಯೆಗಳು ಕಳೆದು ಹೋದ ಕಾಲ ಸ್ಥಿತಿಯನ್ನೇ ತಿಳಿದುಪಡಿಸುತ್ತದೆ. ಇದು ಒಂದು ಚುಟುಕು. ತಾರೆ, ತೀರಿ. ಚುಟುಕು. ವಿಲ್, ಶಾಲ್. ಕೆಲವು ವಾಕ್ಯಗಳ ಕೊನೆಯಲ್ಲಿ ಇರುತ್ತಾ ತಾರೆ, ತೀರಿ ಎಂಬ ಪದಗಳು ಬರುತ್ತಿರುತ್ತದೆ. ಕೆಳಗಿನ ವಾಕ್ಯಗಳ ಶ್ರದ್ಧೆಯಿಂದ ಗಮನಿಸಿ. ಅವರು ಓದುತ್ತಾರೆ. ನೀವು ಕೊಳ್ಳುತ್ತೀರಿ. ಯಾರು ಹೇಳುತ್ತಾರೆ. ಏನು ತಿಂತೀರಿ. ಇವೆಲ್ಲ ಭವಿಷ್ಯತ್ ಕಾಲ ಸೂಚಿಸುವುದು. ಕೆಲವು ವಾಕ್ಯಗಳ ಕೊನೆಯಲ್ಲಿ ಇರುತ್ತವೆ. ತೇವೆ, ತಾನೆ, ತಾಳೆ, ಇರುವೆ, ತಾರೆ ಅಂತಹುದು ಕೂಡ ಬರುತ್ತದೆ. ಕೆಳಗಿನ ಉದಾಹರಣೆಯನ್ನು ನೋಡಿ. ತಿನ್ನುತ್ತೇನೆ, ಇರುತ್ತೇನೆ, ಹೋಗುತ್ತಾನೆ, ಓದುತ್ತಿದ್ದಾಳೆ, ಹೋಗ್ತೇವೆ, ಕೊಳ್ಳುತ್ತೇವೆ, ಇರುವೆ, ಕೊಳ್ಳುತ್ತಾಳೆ. ಇಂಥದಕ್ಕೆ ವರ್ಬ್ ಇಲ್ಲದೆ ಇನ್ಫಿನಿಟಿವ್ಗೆ ಕ್ರಿಯಾಪದಗಳ ಮುಂದೆ ವಿಲ್, ಶಾಲ್ ಎರಡು ಪದಗಳನ್ನು ಯಾವುದೋ ಒಂದನ್ನು ಇಟ್ಟರೆ ಕರ್ತೃನಿಂದಾಗಿ ಇತ್ತಾರೆ, ಎತ್ತೀರಿ ಅಂತಹ ಪದಗಳು ಕೊನೆಯಲ್ಲಿ ಇವುಗಳಾಗಿ ಸೇರಿ ಹೋದಂತೆ ಕೆಳಗಿನ ಉದಾಹರಣೆಗಳನ್ನು ನೋಡಿ. ದೇ, ಅವರು. ರೀಡ್, ಓದುವುದು. ಈಟ್, ತಿನ್ನುವುದು. ಗೋ, ಹೋಗುವುದು. ಬಟ್, ಕೊಳ್ಳುವುದು. ಬೈ, ಕೊಳ್ಳುವುದು. ಅವರು ಓದುತ್ತಾರೆ. ದೇ ವಿಲ್ ರೀಡ್. ಅವರು ತಿನ್ನುತ್ತಾರೆ. ದೇ ವಿಲ್ ಈಟ್. ಅವರು ಹೋಗುತ್ತಾರೆ. ದೇ ವಿಲ್ ಗೋ. ಅವರು ಕೊಳ್ಳುತ್ತಾರೆ. ದೇ ವಿಲ್ ಬಾಯ್. ಹೀಗೆ ಆಯ್ ಬಂದಾಗ ತಾನೆ, ತೇನೆ. ವಿ ಕರ್ತ ಆಗಿ ಬಂದಾಗ ತಾರೆ, ತೀರಿ. ಯು ಕರ್ತ ಆಗಿ ಬಂದಾಗ ತೀಯ, ತಾಳೆ, ತಾನೆ. ಇವು ಕೊನೆಯೇ ಬರುತ್ತದೆ. ಕೆಳಗೆ ಉದಾಹರಣೆಯನ್ನು ನೋಡಿ. ಟೆಲ್, ಹೇಳುವುದು. ಹಿಯರ್, ಕೇಳುವುದು. ಐ ವಿಲ್ ಗೋ. ನಾನು ಹೋಗುತ್ತೇನೆ. ಐ ವಿಲ್ ಈಟ್. ನಾನು ತಿನ್ನುತ್ತೇನೆ. ವಿ ವಿಲ್ ಟೆಲ್. ನಾವು ಹೇಳುತ್ತೇವೆ. ವಿ ವಿಲ್ ಹಿಯರ್. ನಾವು ಕೇಳುತ್ತೇವೆ. ಸಿಂಗ್, ಹಾಡುವುದು. ಪ್ರೇಸ್, ಹೊಗಳುವುದು. ಸ್ಟೇ, ಇರು. ಯು ವಿಲ್ ಸಿಂಗ್. ನೀನು ಹಾಡುತ್ತೀಯಾ. ಯು ವಿಲ್ ಈಟ್. ನೀನು ತಿನ್ನುತ್ತೀಯಾ. ಶಿ ವಿಲ್ ಗೋ. ಆಕೆ ಹೋಗ್ತಾಳೆ. ವಿ ವಿಲ್ ಪ್ರೇಸ್. ಆತನು ಹೊಗಳುತ್ತಾನೆ. ಹಿ ವಿಲ್ ಪ್ರೇಸ್. ಆತನು ಹೊಗಳುತ್ತಾನೆ.
ಹಿ ವಿಲ್ ಸ್ಟೇ, ಆತನು ಇರ್ತಾನೆ. ಧಕ್ಕೆ ಚುಟುಕ ಟು ಕ್ರಿಯೆ. ನಾವು ತುಂಬ ವಾಕ್ಯಗಳಲ್ಲಿ ಧಕ್ಕೆ ಧಕ್ಕೆ ಎಂದು ಹೇಳುತ್ತಿರುತ್ತೇವೆ. ಕೆಳಗಿನ ವಾಕ್ಯ ಉದಾಹರಣೆಯನ್ನು ನೋಡಿ. ಧಕ್ಕೆ ಪದಗಳು: ಟು ಗೋ ಹೋಗುವುದಕ್ಕೆ, ಟು ಸಿ ನೋಡುವುದಕ್ಕೆ, ಟು ಕಮ್ ಬರುವುದಕ್ಕೆ, ಟು ಟಾಕ್ ಮಾತನಾಡುವುದಕ್ಕೆ, ಟು ಬೈ ಕೊಳ್ಳುವುದಕ್ಕೆ, ಟು ಸೆಲ್ ಮಾರುವುದಕ್ಕೆ, ಟು ಬ್ರಿಂಗ್ ತರುವುದಕ್ಕೆ, ಟು ಸೆಂಡ್ ಕಳಿಸುವುದಕ್ಕೆ. ಹೀಗೆ ವರ್ಬ್ಸ್ಗೆ ಮುಂದೆ ಟು ಇಟ್ಟರೆ ಕ್ರಿಯಾಪದದಲ್ಲಿ ಧಕ್ಕೆ ಸೇರಿ ಬರುತ್ತದೆ. ಹೀಗೆ ನೀವು ಎಷ್ಟು ಬೇಕಾದರೂ ಧಕ್ಕೆ ಕ್ರಿಯಾಪದಗಳನ್ನು ತಯಾರಿಸಬಹುದು. ಕೆಳಗಿನ ಉದಾಹರಣೆಯನ್ನು ನೋಡೋಣ. ಟು ವರ್ಬ್ ಕ್ರಿಯೆಗೆ ಕೆ ಧಕ್ಕೆ. ಶಿ ವೆಂಟ್ ಟು ಬೈ ವೆಜಿಟೇಬಲ್ಸ್, ಆಕೆ ತರಕಾರಿ ಕೊಳ್ಳುವುದಕ್ಕೆ ಹೋಗಿದ್ದಾಳೆ. ಶಿ ವೆಂಟ್ ಟು ಬೈ ವೆಜಿಟೇಬಲ್ಸ್. ಹಿ ಡಿಸೈಡೆಡ್ ಟು ಗೋ ಟು ಅಮೇರಿಕಾ, ಆತ ಅಮೇರಿಕಾ ಹೋಗುವುದಕ್ಕೆ ನಿರ್ಣಯಿಸಿದನು. ವಿ ಕೇಮ್ ಟು ಟಾಕ್ ವಿತ್ ಹರ್, ನಾವು ಆಕೆಯೊಂದಿಗೆ ಮಾತನಾಡುವುದಕ್ಕೆ ಬಂದಿದ್ದೇನೆ. ವಿ ವೆಂಟ್ ಟು ಸೆಲ್ ಫ್ರೂಟ್, ನಾವು ಹಣ್ಣುಗಳನ್ನು ಮಾರುವುದಕ್ಕೆ ಹೋಗಿದ್ದೆವು. ಹಿ ವೆಂಟ್ ಟು ಸಿ ಎಕ್ಸಿಬಿಷನ್, ಆತನು ಎಕ್ಸಿಬಿಷನ್ ನೋಡುವುದಕ್ಕೆ ಹೋಗಿದ್ದಾನೆ. ಹೀಗೆ ನಾವು ಧಕ್ಕೆ ಧಕ್ಕೆ ಬರುವ ವಾಕ್ಯಗಳನ್ನು ಎಷ್ಟು ಬೇಕಾದರೂ ಬರೆಯಬಹುದು. ನೆನಪಿಟ್ಟುಕೊಳ್ಳಿ, ಕನ್ನಡದಲ್ಲಿ ಕ್ರಿಯೆಯೊಂದಿಗೆ ಕೆ ಕೊನೆಯಲ್ಲಿ ಇದ್ದರೆ ಇಂಗ್ಲೀಷ್ನಲ್ಲಿ ಟು ಎನ್ನುವುದು ವರ್ಬ್ಗೆ ಮುಂದೆ ಬರುತ್ತದೆ. ಟು ಗೋ ಹೋಗುವುದಕ್ಕೆ, ಟು ಕಮ್ ಬರುವುದಕ್ಕೆ, ಟು ಸಿ ನೋಡುವುದಕ್ಕೆ.